ನೀವು ಗ್ರೇಟ್ ಅಂತ ಅನ್ಸುತ್ತೆ. ಮೊದಲ ಸಿನಿಮಾದಲ್ಲಿ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆ್ಯಂಡ್ ಅವ್ರಿಗೆ ಅವರ ಪ್ರೊಡಕ್ಷನಲ್ಲಿ ನೀವು ಸಿನಿಮಾ ಮಾಡೋದು, ಅವ್ರ ಜೊತೆ ನೀವು ಕಳೆದಂಥ ಟೈಮ್ ಬಗ್ಗೆ ಹೇಳೋದಾದ್ರೆ, ಆ್ಯಂಡ್ ಆಶಿಕನೇ ಬೇಕು ಆ್ಯಂಡ್ ಪ್ರವೀಣೇ ಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿ. ಮೊದಲನೇ ಪ್ರಶ್ನೆ ಹೇಳ್ತೀನಿ, ನನಗೆ ಫಸ್ಟ್ ಆಫ್ ಆಲ್ ತುಂಬ ಅದೃಷ್ಟವಂತ ಅಂತ ಅನ್ಸುತ್ತೆ. ಯಾಕಂದರೆ ಅಪ್ಪು ಸರ್ ಜೊತೆ ನಾವು ಒಡನಾಟ ಇದ್ದಾಗ ನಮ್ಗೆ ಯಾವತ್ತೂ ಅಷ್ಟು ದೊಡ್ಡ ಸ್ಟಾರ್ ನಟ ಅವರು ಅನ್ನೋ ಭಾವನೆ ಯಾವತ್ತೂ ಕೊಡಲೇ ಇಲ್ಲ ನಮಗೆ. ಯಾಕಂದರೆ ನಾರ್ಮಲಾಗಿ ಕೂತ್ಕೊಳ್ಳಿಂದ ಬಂದು ಮಾತಾಡ್ಸಿದ್ರೆ ನಾವು ಪ್ರಶಾಂತ್ ಹೇಗೆ ಮಾತಾಡ್ತಿರೋ ಅದೇ ಟೋನ್ ಅಷ್ಟು ನಾರ್ಮಲಾಗೇ ಮಾತಾಡೋರು. ಸೊ ಅಷ್ಟು ಜೆನ್ಯೂನ್ ಆಗಿದ್ದಿದ್ದು ಮನುಷ್ಯನ ನಾನೆಲ್ಲೂ ನೋಡಿರಲಿಲ್ಲ. ಸೊ ಸಿಂಪಲ್ ಮಾತುಗಳು ಆಡ್ತಾ ಇದ್ದೀವಿ ನಾವು. ಸಿನಿಮಾ ಬಗ್ಗೆ ಹಾರ್ಡ್ಲಿ ಮಾತಾಡ್ತಾ ಇದ್ದಿದ್ದು. ಸಿನಿಮಾ ನೀವು ಮಾಡಿ ಅಂತ ಹೇಳೋರು. ಸೊ ನಿಮ್ಗೆ ಏನು ಬೇಕು, ಓಕೆ ಹೌದು ಈ ಸಿನಿಮಾಗೆ ಮ್ಯೂಸಿಕ್ ಚೆನ್ನಾಗಿರಬೇಕು, ಸೌಂಡ್ ಮಾಡಬೇಕು, ಅದು ಯಾರು ಬೇಕು ಹೇಳಿ ನೀವು ತೊಗೊಳ್ಳಿ, ನಿಮಗೆ ಯಾರು ಬೇಕು ಆ್ಯಕ್ಟರ್ಸು ತೊಗೊಳ್ಳಿ. ಸೊ ಆ ಬ್ಲೈಂಡ್ ಟ್ರಸ್ಟ್ ಇತ್ತು. ಅಂದರೆ ಅಪ್ಪು ಸರ್ ಒಬ್ಬರೆಲ್ಲ, ಅಶ್ವಿನಿ ಮ್ಯಾಮ್ ಕೂಡ ಅಷ್ಟೇ. ಸೊ ಅವ್ರು ಯಾವತ್ತು ಹೀಗೆ ಮಾಡಿ ಹಾಗೆ ಮಾಡಿ ಒಂದು ಸಜೆಷನ್ ಕೊಡ್ಬೋದು, ಬಟ್ ಎಂಡ್ ಕಾಲ್ ಸಿನಿಮಾ ಏನೇ ಬೇಕಂದ್ರೂ ಇಟ್ಸ್ ಯುವರ್ ಕಾಲ್, ಇಟ್ಸ್ ಡೈರೆಕ್ಟರ್ಸ್ ಕಾಲ್ ಅಂತ ಒಂದು ಪವರ್ ಕೊಟ್ಟಿದ್ರಲ್ಲ. ಸೊ ಅದರಿಂದನೇ ನಾವು ಸಿನಿಮಾ ಇಷ್ಟು ಸ್ಮೂತಾಗಿ ಆರಾಮಾಗಿ ಆಟ ಆಡ್ಕೊಂಡು ಮಾಡಿದ್ದು. ಆ್ಯಂಡ್ ಒಂದು ಮೂರು ವಿಷಯ ನೀವು ಕೇಳಿದ್ರಲ್ಲ, ಇವರು ಪ್ರವೀಣ್ ಅವ್ರು ಹೇಳದೇ ಇರೋವಂಥ ಒಂದು ಸಂಗತಿ ಹೇಳಿ ಅಂತ ನಾನು ಹೇಳ್ತೀನಿ. ಇವ್ರು ಆ್ಯಕ್ಚುಲಿ ಇವ್ರು ತುಂಬ ಸ್ಟಂಟ್ ಮಾಡೋದು, ಸೊ ಆ ಥರ ತುಂಬ ಎಂಜಾಯ್ ಮಾಡ್ತಾರೆ. ಒಂದು ಲೇಕ್ ಸೀನ್ ಇತ್ತು. ಸೊ ಇವ್ರು ಕೇಳಲೇ ಇಲ್ಲ, ಸ್ವಿಮ್ಮಿಂಗ್ ಒಂದು ಸೀನ್ ಇದೆ, ಸೊ ಈ ಲೇಕಲ್ಲಿ ಮಾಡೋಣ ಆ ಲೇಕಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳಿದೆ, ಓಕೆ ನಾಳೆ ಈ ಥರ ಲೇಕಲ್ಲಿದೆ. ಇವ್ರು ಕೇಳಿದ್ರು, ನನಗೆ ಸ್ವಿಮ್ಮಿಂಗ್ ಬರುತ್ತಾ ಇಲ್ವಾ ಕೇಳಿದ್ರ ನೀವು ಅಂತ. ನಾನು ಇಲ್ಲ ಪ್ರವೀಣ್ ಸರ್ ಕೇಳಲಿಲ್ಲ, ಬಟ್ ಏನು ಮಾಡಿದ್ರಿ ಅಂದರೆ ನಾವು ಸುತ್ತಲೂ ಬೋಟ್ಸ್ ಎಲ್ಲ ಅರೇಂಜ್ ಮಾಡಿದಿರಿ, ಸೊ ಸೇಫ್ಟಿಗೆ ಅದೆಲ್ಲ ಯಾಕೆಲ್ಲ ಕೆಡ್ಸ್ಕೊಂತೀರ ಅಂತ ಮಾಡಿದ್ದೀನಿ. ನಾನು ಮಾಡ್ತೀನಿ, ಏನು ಬೇಕಾಗಿಲ್ಲ, ಬೋಟೆಲ್ಲ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಅಷ್ಟು ಹುಮ್ಮಸ್ಸಿರೋನ ಕರ್ಕೊಬಂದು ಪಾಪ ಈ ಡಾಕ್ಟರ್ ಪಾತ್ರ ಮಾಡಿಸ್ಬಿಡಿ. ನನಗೇನು ಗೊತ್ತಿಲ್ಲ, ನಾನು ನೋಡಿದ್ರೆ ಡಾಕ್ಟ್ರು ಇಂಜಿನಿಯರು ಅಂತಾರೆ, ಒಳಗಡೆ ಮಾಸು ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಅವರಷ್ಟು ಮಾಸ್ ಇಟ್ಕೊಂಡಿರೋನ ಬಂದು ಈ ಕ್ಲಾಸ್ ಸಿನಿಮಾದಲ್ಲಿ ತುಂಬ ಸೆಟಲ್ ಆಗಿ ಅದೊಂದು ಪ್ಯಾಟರ್ನ್ನ ಬ್ರೇಕ್ ಮಾಡಿಸಿ ಇವ್ರ ಪಾತ್ರ ನಿಮಗೆ ಪಾತ್ರ ಮಾತ್ರ ಕಾಣಿಸೋ ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ನೀವು ಪ್ರವೀಣ್ ತೇಜ್ ಕಾಣಿಸೋದೇ ಇಲ್ಲ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.